ನಾನೇ ಎಲ್ಲ ಮಾಡಬೇಕು. ಹಿಂದಕ್ಕೆ ಬನ್ನಿ, ನಿಮ್ಮ ಗಂಡಂದು ಇಲ್ಲಿ ಹಾಕ್ತೀನಿ ನೋಡ್ರಿ. ಏನು ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೆಂಗಿದೆಯೋ ಹಾಗೆ ಇದೆ. ಇದು ಮೇನ್ ಸಿಟಿ ಅಂತೆ. ಉರಿತಾ ಐತೆ ಮೈ ಎಲ್ಲ, ಫುಲ್ ಬಿಸಿಲು ಬಿದ್ದರೆ. ಏನು ಅನಿಸ್ತಾ ಇದೆ? ಊಟ ಹೆಂಗಿತ್ತಪ್ಪ? ಚೆನ್ನಾಗಿಲ್ಲ. ಮನೇಲಿ ಅಡುಗೆ ಬರ್ದೇ ಇರೋರು ಮಾಡ್ತಾರಲ್ಲ, ಆ ಥರ ಇತ್ತು ಅಷ್ಟೇ. ನಿನ್ಗೆ ಇವತ್ತು ಹೇಳಿದ್ರೆ ನಾಳೆ ಮರ್ತೋಗ್ಬಿಟ್ಟು ಸೊ ಹೆವಿ ಇರಿಟೇಟ್ ಆಗ್ತಾ ಇದ್ದೀವಿ. ಅವ್ರು ರೇಂಜಿಗೆ ತಲೆ ಕೆಡಿಸ್ತಾವ್ರಂದ್ರೆ ನೀನು ಕಮಿಷನ್ ಪಾಪ ಒಂದಿನ ಬಿಟ್ಟು ಒಂದಿನ 50 ರೂಪಾಯಿ ಕೊಡ್ತಿದ್ದೆ ಸಿಗರೇಟು. ನಾವು ಬೆಂಗಳೂರಿಂದ ಮಂತ್ರಾಲಯಗೂ ಬಂದಿದ್ದೀವಿ. ಇಲ್ಲೂ ಒಂದು 4-5 ಜನ ರೆಕಗ್ನೈಸ್ ಮಾಡಿದ್ರು ನಮಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀವಿ. ಏನು ಸ್ಪೆಷಲ್ ಅಂದರೆ ಇವತ್ತು ಕೊರೋನಾ ವೈರಸ್ 3 ಬಂದೈತೆ, ಅದಕ್ಕೆ ಮಾಸ್ಕ್ ಹಾಕ್ಕೊಂಡು ಫೈಟ್ ಮಾಡ್ತಾ ಇದ್ದೀವಿ. ಏನೆಲ್ಲ ಆಚೆ ಹೋಗ್ತಾ ಇದ್ದೀವಿ, ನಾವು ಮಾಸ್ಕ್ ಹಾಕ್ಕೊಂಡು ಅಭ್ಯಾಸ, ಅದಕ್ಕೆ ಮಾಸ್ಕ್ ಹಾಕ್ಕೋತಾ ಇದ್ದೀವಿ. ನಾನು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹರಕೆ ಎಲ್ಲ ಇತ್ತು, ಅದಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಆರಾಮಾಗಿ ಹೋಗಿ ಬರೋದು. ಅಮ್ಮ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಇನ್ನೇನು ಕಾರ್ ಬರುತ್ತೆ, ಕಾರ್ ಬಂದ ತಕ್ಷಣ ಹೋಗುತ್ತೆ. ಪೈ ಸ್ಟೇ ಟ್ಯೂನ್ಡ್. ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ಅಲ್ಲೆಲ್ಲೋ ಬಂದಿದ್ದೀವಿ. ಎಲ್ಲಿದ್ದೀವಿ ಇವಾಗ? ನಾಷ್ಟ ಎಲ್ಲ ಆಯಿತು, ಇವಾಗ ಹೊರಟಿದ್ದೀವಿ. ಇವಾಗ ನಾಷ್ಟ ಆದ್ಮೇಲೆ ಸ್ವಲ್ಪ ಎನರ್ಜಿ ಬಂದಿದೆ. ಸರಿಗೆ ಬಿಸಿಲು ಹೊಡಿತಾ ಇದೆ. ಗುರು ಚಳಿ ಆಗುತ್ತೆ ಅಂದ್ಕೊಂಡ್ರೆ ಯಾವುದದು ಶ್ರೀನಿಧಿ ವೈಭವ ಹೋಟೆಲ್ ಅಂತೆ, ದೇವನಹಳ್ಳಿ ರೋಡಲ್ಲಿರೋದಿದು. ಸೊ ಎಲ್ಲ ಇನ್ನೂ ಬರ್ತಾ ಇದ್ದಾರೆ. ನಾನು ನಾಷ್ಟ ಬೇಗ ಮಾಡ್ಕೊಂಡು ಕೆಳಗಡೆಗೆ ಬಂದುಬಿಟ್ಟೆ. ಇಲ್ಲ, ನಾಷ್ಟ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಕೆಳಗಡೆ. ನಾನು ಮಾಸ್ಕ್ ಅದು ಎಲ್ಲಿ ಇಟ್ಬಿಟ್ಟಿದ್ದೀನೋ. ನಮ್ಮಪ್ಪ ಯಾಕೆ ಹಿಂಗೆ ಓಡಾಡ್ತವ್ರಂದರೆ ಕೈಯಲ್ಲಿ ಏನೋ ಐತೆ, ಅದಕ್ಕೆ ವೀಡಿಯೋದಲ್ಲಿ ತೆಗ್ದ್ಬಿಡ್ತೀನಿ ಅಂತ ಓಡಾಡ್ತವ್ರಂಗೆ. ನಾನು ಬರ್ತಾ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವ್ನು ಇದ್ದಿದ್ದು ವ್ಲಾಗ್ ಮಾಡಲ್ಲ, ನಾನೇ ಎಲ್ಲ ಮಾಡಬೇಕು. ಅದಕ್ಕೆ ಈಗ ಮತ್ತೆ ನಾಷ್ಟ ಎಲ್ಲ ಆಯಿತು, ಸ್ವಲ್ಪ ಎನರ್ಜಿ ಬಂದಿದೆ, ಹೊರಡ್ತಾ ಇದ್ದೀವಿ. ಮಾಡೋಣ. ಏನಕ್ಕೆ ನಮ್ಮಪ್ಪ ಆ ಕಡೆ ತಿರ್ಕೊಂಡವ್ರೆ ಅಂದರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಓಡಾಡ್ತವ್ರಂಗೆ ಬಚ್ಚಿಟ್ಕೊಳ್ಳೋದು ನೋಡ್ರಿ, ಬಚ್ಚಿಟ್ಕೊಳ್ಳೋದು. ಮಮ್ಮಿ ಹಿಂದಕ್ಕೆ ಬನ್ನಿ, ನಿಮ್ಮ ಗಂಡಂದು ಇಲ್ಲಿ ಹಾಕ್ತೀನಿ ನೋಡ್ರಿ. ಏನು ನೋಡ್ರಿ, ನಾನು ಈ ವಿಡಿಯೋ ಹೊಡಿತೀನಿ ಅಂತ ಎಲ್ಲೋಗಿ ನಿಂತ್ಕೊಂಡು ನೋಡಿತ್ತವ್ರೆ. ನೋಡ್ತಾ ಇದೆಯಾ ಸಂದೇಶ ಆಕಾಶದಲ್ಲಿ? ಏನು ನೋಡ್ತಾ ಇದೆಯಾ? ಕಾಸು ಇಸ್ಕೊಂಡಿದ್ದೆ ಏನಿಲ್ಲ ಅವನ ಹತ್ರ. ಏನಾಗಿತ್ತು ನಮ್ಮಪ್ಪ ನಿದ್ದೆ ಬರ್ತಾ ಇಲ್ವಾ? ಮಗ ಇವ್ನು ಬಂದು ಮೆಂಬರ್ಶಿಪ್ ಕೊಡಿಸಿದ್ರು. ನಂಗೆ ಆಗಲೇ ಮತ್ತೆ ನಿದ್ದೆ ಬರ್ತೈತಿ. ಮಾತಾಡ್ಬಿಟ್ಟೆ ಹೇಳಿ. ನಮ್ಮಪ್ಪ ಇದು ಯಾವುದೋ ಊಟಕ್ಕೆ ಕರ್ಕೊಬರ್ತೀನಿ ಅಂತ ಫುಲ್ ರೋಡ್ ಅಲ್ಲಿಸ್ತಾ ಇದ್ದಾರೆ. ಮಮತಾ ಮೆಸ್ ಅಂತೆ, ಅದು ಸಿಗ್ತಾ ಇಲ್ಲ, ಒಪ್ಪ ಬಿಡ್ತಾ ಇಲ್ಲ. ಅದು ಎಲ್ಲಿ ಹೋದ್ರು ಹುಡ್ಕಕ್ಕೆ ಫೋನ್ ಮಾಡ್ತಾವ್ರಾ? ಸಿಗೋವರೆಗೂ ಬಿಡೋಲ್ಲ ಅನ್ಸುತ್ತೆ ಅಪ್ಪ ಇವತ್ತು. ಅದೇ ಸಿಕ್ತು. ಇವಾಗ ಹೆಂಗೋ ಹುಡುಕ್ಬಿಟ್ರು ನಮ್ಮಪ್ಪ. ಫೈನಲ್ ಆಗಿ ಊಟಕ್ಕೆ ಹೋಗ್ಬೇಕು ಇವಾಗ. ಇಲ್ಲೆಲ್ಲ ಒಳ್ಳೆ ಚಿಕ್ಕಪೇಟೆ ಏರಿಯಾ ಥರ ಇದೆ. ಇಲ್ಲಿ ಫುಲ್ಲು ನಮ್ಮ ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೆಂಗಿದೆಯೋ ಹಾಗೆ ಇದೆ. ಇದು ಮೇನ್ ಸಿಟಿ ಅಂತೆ. ಅನಂತಪುರಲ್ಲಿದ್ದೀವಿ. ಸೊ ಇದು ಎಂತ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಫುಲ್ ಯಾವ ರೇಂಜಿಗೆ ಬಿಸಿಲು ಹೊಡಿತಿದೆ ಅಂದರೆ ಕೂರಕ್ಕಾಗ್ತಾಯಿಲ್ಲ. 37 ಡಿಗ್ರಿ ಇದೆ ಇಲ್ಲಿ. ಸೊ ಬೇಜಾನ್ ಬಿಸಿಲಿದೆ. ಸರಿಗೆ ಸೆಂಟರ್ ಇದೆ, ಇದು ಸಿಟಿ ಸೆಂಟರು. ತಲೆ ಕೆಡ್ತೈತೆ ಅವಾಗಿಂದ. ಉರಿತಾ ಐತೆ ಮೈ ಎಲ್ಲ, ಫುಲ್ ಬಿಸಿಲು ಬಿದ್ದರೆ.
ನಮ್ಮ ಅಪ್ಪ ಮಮತಾ ಮೆಸ್ ಹುಡುಕ್ಬಿಟ್ರು, ಕರೆದಿದ್ದಾರೆ. ಇದೆಂಥದ್ದು ಫೇಮಸ್ ಮೆಸ್ ಅಂತೆ. ಫೈನಲ್ ಆಗಿ ಬಂದು ಕೂತಿದ್ದೀವಿ ಇವಾಗ. ನೋಡೋಣ ಇಲ್ಲಿ ಹೆಂಗಿದೆ ಅಂತ. ನಾನು ಮುಂಚೆ ಎಲ್ಲ ಪಪ್ಸಾರು ತಿಂದಿದ್ದೀನಿ, ಬಟ್ ಈ ಸೈಡ್ ಅಲ್ಲ ಅನಿಸುತ್ತೆ. ಇಲ್ಲಿ ಹೆಂಗಿರೋದು ಗೊತ್ತಿಲ್ಲ. ನಮ್ಮಪ್ಪ ಹೈದ್ರಾಬಾದಿಗೆ ಒಂದು 10 ಇಯರ್ಸ್ ಮೇಲಾಯ್ತಾ 10 ಇಯರ್ಸ್ ಮೇಲಾಯ್ತಾ 10 ಇಯರ್ಸ್ ಮೇಲಾಯಿತು. ಹೈದ್ರಾಬಾದಿಗೆ ಶೂಟಿಂಗ್ ಹೋಗಿದ್ದಾಗ ಬಂದು ಇಲ್ಲಿ ಊಟ ಮಾಡಿದ್ರಂತೆ. ಅಲ್ಲಿಗೆ ಕರ್ಕೊಬಂದಿದ್ದಾರೆ ಇವಾಗ. ಅದು ಹೆಂಗಿದೆ ಏನು ನನಗೆ ಗೊತ್ತಿಲ್ಲ. ಫುಲ್ ಬೇಜಾನು ಹುಡ್ಕಾಡ್ಬಿಟ್ವಿ, ಫುಲ್ ಸುತ್ತಿ. ಏನು ಅನಿಸ್ತಾ ಇದೆ? ಎಲ್ಲಿ ಬಂದರೂ ನಮ್ಮ ಬೆಂಗಳೂರೇ ನಮಗೆ ಸೆಟ್ ಆಗೋದು, ಎಲ್ಲೂ ಸೆಟ್ ಆಗಲ್ಲ ನಮಗೆ. ಎಲ್ಲ ಎಷ್ಟು ದೊಡ್ಡದಾಗಿದೆ ಅಂದರೆ 3 ಜನ ಊಟ ಮಾಡ್ಬೋದು ಒಂದರಲ್ಲಿ. ಹಂಗಿದೆ. ರೈಸ್ ಮಿಕ್ಸರ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನೋ ಪಲ್ಯ ಏನಿದೆ ಇದರಲ್ಲಿ? ಚಟ್ನಿ, ಗೊಜ್ಜು ಮತ್ತು ಪಪ್ಸಾರಿದೆ. ಹಾಂ, ನನಗೂ ನಮ್ಮ ಅಪ್ಪಂಗೂ ಪಪ್ಸಾರು ಅಂದರೆ ಭಾರಿ ಇಷ್ಟ, ಅದಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಹಾಂ, ಸಾಕು. ಊಟ ಹೆಂಗಿತ್ತಪ್ಪ? ಜೋರು ಚೆನ್ನಾಗಿಲ್ಲ. 10 ವರ್ಷ ಮುಂಚೆ ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಇಲ್ಲೆಲ್ಲ ಹುಡುಗಿಸ್ಕೊಂಡು ಕರ್ಕೊಬಂದರು. ಫುಲ್ ಬೇಜಾರಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ. ಅಷ್ಟೊಂದು ಕೆಡ್ದಾಗೆಲ್ಲ ಏನಿರಲಿಲ್ಲ, ನಾರ್ಮಲ್ ಆಗಿತ್ತು. ಬಟ್ ಓದ್ತಿ ಅನಿಸ್ಲಿಲ್ಲ ಅಷ್ಟೇ. ಮನೇಲಿ ಅಡುಗೆ ಬರದೇ ಇರೋರು ಮಾಡ್ತಾರಲ್ಲ, ಆ ಥರ ಇತ್ತು ಅಷ್ಟೆ. ಎಷ್ಟು ಬಿಸಿಲಿದೆ ಅಂದರೆ ಸುರಿತೈತೆ, ಹಂಗೆ ಆಗ್ತಾನೆ ಇಲ್ಲ ಬಿಸಿಲು. ಯಾವ್ದು ಗುರು, ಸೇಮ್ ಚಿಕ್ಕಪೇಟೆ ಥರ ಐತೆ. ಈ ಸರ್ಕಲ್ಗೋ, ಈ ಅಂಗಡಿಗಳಿಗೋ, ಬಟ್ಟೆ ಅಂಗಡಿ ಅಂತೆ, ಏನೇನೋ ಅಂಗಡಿ ಅಂತೆ, ಏನೇನೋ ಇದೆ ಇಲ್ಲಿ. ಫಸ್ಟ್ ಟೈಮ್ ಆಂಧ್ರ ಸಿಟಿ ಒಳಗಡೆ ಬಂದಿರೋದು. ಲೈಕ್ ಮಂತ್ರಾಲಯಕ್ಕೆ ಹೋಗುವಾಗ ನಾವು ಟ್ರೈನಲ್ಲಿ ಹೋಗ್ತಾಯಿದ್ವಿ ಯಾವಾಗಲೂ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಈ ಥರ ಶಕೆ ಅಂದ್ಕೊಂಡೇ ಇರಲಿಲ್ಲ ನಾವು. ತಮಿಳ್ನಾಡು ಏನಿದು? ಅನಂತಪುರಂ. ನಮ್ಮಪ್ಪ ಯಾತ್ರಿ ನಿವಾಸಿಗೆ ಮಮತಾ ಮಮತಾ ಅಂತ ಅದು ಅವ್ರ ಮೈಂಡಲ್ಲಿ ಮಮತಾ ಹೋಗ್ಬಿಡ್ತು. ಹೌದಾ? ವಯಸ್ಸಾದ್ಮೇಲೆ ಹಂಗೆ ಅಪ್ಪ, ಸ್ವಲ್ಪ ಹಂಗಾಗತ್ತೆ, ಏನು ಮಾಡೋಕ್ಕಾಗಲ್ಲ. ನಿನ್ಗೆ ಇವತ್ತು ಹೇಳಿದ್ರೆ ನಾಳೆ ಮರ್ತೋಗ್ಬಿಟ್ಟು ಅವ್ರ 10 ವರ್ಷದಲ್ಲಿ ಅಟ್ಲೀಸ್ಟ್ ಅಷ್ಟಾದ್ರೂ ಹೇಳ್ತಾವ್ರಲ್ಲ. ಅವರು ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ಕೊಂಡ್ರು. ರೈಟ್ ಸೈಡ್ ಅಲ್ಲೇ ಬರುತ್ತೆ, ಮಾಡಿ ಮೇಲೆ. ಅಲ್ಲಿ ಇವಾಗ ಹೋಗುವಾಗ ಕಾಣಿಸ್ತೈತೆ, ಅದು ಮಾಡಿ ಮೇಲಿದೆ. ಅದು ಯಾತ್ರಿ ನಿವಾಸ ಅಂತ ಇದೆ. ನಮ್ಮಪ್ಪ ಮಮತಾ ಮೆಸ್ ಅಂತ ಮಾಡಿ ನೋಡಿ. ಅವನು ಮಮತಾ ಅನ್ನಲ್ಲ, ಅದೇ ಮೈಂಡ್ ಕಾಕ ಅಂಗಡಿ ಅದೇ ಕಾಕ ಅಂಗಡಿ. ಅದು ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಅವ್ನು ಕರ್ಕೊಂಬಂದಿಲ್ಲ. ಇಲ್ಲ ಅಲ್ಲೇ 5:45 ಆಗಿದೆ. ಇವಾಗ ಬಂದಿದ್ದೀವಿ, ರೂಮ್ಸ್ ಹುಡುಕ್ತಾ ಇದ್ದೀವಿ. ನಮ್ಮಪ್ಪ ಎಲ್ಲರ ಹತ್ರ ವಜ್ರಮುನಿ ಥರನೇ ಮಾತಾಡ್ತವ್ರು ಅವಾಗಿಂದ. ನಮ್ಮಪ್ಪ ಫುಲ್ ಉರ ಅಂತವ್ರೆ. ಯಾಕೋ ಇಲ್ಲಿ ಕ್ಲೈಮೇಟು ಹಂಗೆ ಇದೆ. ಹತ್ತನೇ ಇಲ್ಲ, ಹಬ್ಬೆ ಹೊಡಿತಾ ಇದೆ. ಇಷ್ಟು ಸಂಜೆ ಆಗಿದೆ, ಬಟ್ ಸ್ಟಿಲ್ ಹಬ್ಬೆ ಹೊಡಿತಾ ಇದೆ. ಸೊ ಹೆವಿ ಇರಿಟೇಟ್ ಆಗ್ತಾ ಇದ್ದೀವಿ. ನಮಗೂ ನಮ್ಮಪ್ಪಂಗೂ ಶಕೆ ತಡೆಯೋಕ್ಕಾಗಲ್ಲ. ಇಲ್ಲಿ ಯಾವ ರೇಂಜಿಗೆ ತಲೆ ಕೆಡಿಸ್ತಾವ್ರಂದರೆ, 1 ವಾರಕ್ಕೆ ಇರಂಗೆ ಹೇಳ್ತವ್ರು. ಮಾಸ್ಕ್ ಬೇರೆ ಹಾಕಿಲ್ಲ ನಾನು. 1 ವಾರಕ್ಕೆ ಇರಂಗೆ ಹೇಳ್ತವ್ರೆ. ಒಂದು 3 ಬೆಡ್ ರೂಮಿಗೆ 6,000 7,000 ಅಂದ್ಕೊಂಡು ಹೇಳ್ತವ್ರು. ನನಗಂತೂ ತಲೆ ಕೆಡ್ತೈತಿ. ಇಲ್ಲಿ ನೀನು ಕಮಿಷನ್ ಪಾಪ ಕಮಿಷನ್ ಅಲ್ಲ ಸರ್, ಅವ್ರು ಮ್ಯಾನೇಜರ್ ನಾವು ಕ್ಲೀನ್ ಮಾಡೋರು. ಇಲ್ಲಿ ಅವ್ರು ಹೇಳ್ತಾರೆ ಅಷ್ಟೇ ಪಾಪ. ಫೈನಲಿ 4,000 ರೂಪಾಯಿಗೆ ರೂಮ್ ಸಿಕ್ಕಿದೆ ನಮಗೆ, ಮಂತ್ರಾಲಯ ಆಪೋಸಿಟ್ ರೋಡಲ್ಲೇ. ಅಕ್ಕ ಎಂಟ್ರಿ ಆಗ್ತವ್ರೆ. ಟಾಸ್ಕ್ ಮಾತ್ರ ಇತ್ತು ರೂಮ್ ಹುಡ್ಕೋದ್ರಲ್ಲಿ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಸೈಕ್ ರೇಟ್ ಹೇಳ್ತಾರೆ. ಬೆಸ್ಟ್ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬನ್ನಿ, ಇಲ್ಲ ಯಾರಾದರೂ ಗೊತ್ತಿದ್ದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಾದರೂ ರೂಮ್ ಬುಕ್ ಮಾಡ್ಕೊಳ್ಳಿ.
ಯಾರು ತೆಗಿಯಕ್ಕೆ ನಿಮಗೆ ಪ್ಯಾಂಟ್ನ? ಆಯ್ತೇನಮ್ಮ. ಇವಾಗ ರೂಮಿಗೆ ಬಂದ್ವಿ. ಈ ರೂಮ್ಗೆ ಇವಾಗ 4000 ಹೇಳಿದ್ದಾರೆ. ಇದಕ್ಕಿಂತ ಚಿಕ್ಕದಾಗಿದ್ದಿದ್ದು ರೂಮ್ಗೆಲ್ಲ 6000 ರೂಪಾಯಿ ಹೇಳ್ಬಿಟ್ರು. ತಲೆ ಕೆಟ್ಟೋಯ್ತು, ಜಗಳ ಆಡ್ಕೊಂಡು ಬಂದುಬಿಟ್ವಿ ನಾವು. ಫುಲ್ ಹಬ್ಬೆ ಅಂದರೆ ಹಬ್ಬೆ, ಸ್ವಲ್ಪ ವಾಸನೆ ಇದೆ. ಹಾಂ, ಮಾಸ್ಕ್ ಬಿಟ್ಟು ಬಂದಿದ್ದೀರಲ್ಲ, ಹೋಗ್ಲಿ. ಅಷ್ಟು ಚುರುಕಿಲ್ವ ನೀವು? ಅದು ಎಲ್ಲಿಂದ ಹಿಡ್ಕೊಬಂದ್ಬಿಟ್ರು ನಮ್ಮಪ್ಪ ನಿಮ್ಮನ್ನ? ಬೇಗ ರೆಡಿ ಆಗಪ್ಪ, ಟೈಮ್ ಆಯ್ತು. ಛೇ ಛೇ. ಇವಾಗ ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು. ಓಕೆ ಬಾಯ್ ಫ್ರೆಂಡ್ಸ್. ನನ್ನ ಮಾಸ್ಕ್ ನಮ್ಮಮ್ಮ ಎಲ್ಲೋ ಕಳ್ದಾಕ್ಬಿಟ್ಟಿದ್ದಾರೆ. ಈಗ ಅವ್ನು ಮಾತ್ರ ಮಾಸ್ಕ್ ಇದೆ, ನನಗೆ ವಾಸನೆ ತಡೆಯೋಕ್ಕಾಗ್ತಾ ಇಲ್ಲ ಇಲ್ಲಿ. ಇದು ಯಾವುದೋ ಹೊಸ ಬಿಲ್ಡಿಂಗ್ ಅಂತೆ, ಹೊಸ ಬಿಲ್ಡಿಂಗು. ಆ್ಯಕ್ಚುಲಿ ಲಿಫ್ಟ್ ಎಲ್ಲ ಇನ್ನೂ ಕಟ್ಸಿಲ್ಲ. ಸೊ ಇಲ್ಲಿಗೆ ಬಂದಿದ್ದೀವಿ. ಚೆನ್ನಾಗಿದೆ ರೂಮ್ಸ್ ಒಂಥರ ಇಲ್ಲಿ, ಈ ಬಿಲ್ಡಿಂಗಲ್ಲಿ ಮಾತ್ರ. ಇದಕ್ಕೆ ಬಜ್ಜಿ ತಿನ್ನೋಕ್ಕೆ ಬಂದಿದ್ದಾರೆ. ನಾನಂತೂ ತಿನ್ನಲ್ಲ, ಇವ್ರು ತಗೊಳ್ತಾ ಇದ್ದಾರೆ. ಅಪ್ಪ ನೀನು ತಿಂತೀಯ ಸಂದೇಶ್? ನೋಡುವ ಎಲ್ಲ ಒಂದರಲ್ಲೇ ಮೇಂಟೈನ್ ಮಾಡ್ತಾವ್ರಿ ಇವರು. ಅದೆಲ್ಲೆಲ್ಲ ಹೋಗಿದ್ವಿ. ಅವಾಗ ಮಂಡಕ್ಕಿ ಬಜ್ಜಿ ಚೆನ್ನಾಗಿ ತಿಂದು ಆಮೇಲೆ ಇವಪ್ಪ ಅಡ್ಮಿಷನ್ ಆಗ್ಬಿಟ್ಟಿದ್ರಲ್ಲ. ಹೌದಾ? 4 ನಮ್ಮಪ್ಪಂಗೊಂದು ಸೀದಾ ಬರ್ತಿದೆ ಬೆಳಿಗ್ಗೆ 5 ಗಂಟೆಗೆ. ಎಲ್ಲಿಗೆ? ಆಚೆ ಹಾಸ್ಪಿಟ್ಲಿಂದ ಆಚೆ. ಹಾಂ, ಒಂದಿನ ಬಿಟ್ಟು ಒಂದಿನ 50 ರೂಪಾಯಿ ಕೊಡ್ತಿದ್ದೆ ಸಿಗರೇಟು. ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಸಿಗರೇಟ್ ಹೊಡಿದವ್ರು ನಮ್ಮಪ್ಪ. ಸೊ ನಮಗೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ರೂಪಾ ವಿನಯ್ ಅಂದ್ಬಿಟ್ಟು ಇಲ್ಲೇ ಸಿಕ್ಕಿದ್ರು. ನಾನು ಅಲ್ಲಿ ವಿಡಿಯೋ ಮಾಡೋದು ಮರ್ತೋದೆ. ಬಟ್ ಇಲ್ಲಿ ಇವಾಗ ಹೇಳ್ತಾ ಇದ್ದೀನಿ. ಅವ್ರು ಮತ್ತೆ ಕಮೆಂಟ್ ಮಾಡಿ ನೀವು ನೋಡಿದ್ರೆ. ಸೊ ರೂಪಾ ವಿನಯ್ ಅಂತ ಇಲ್ಲಿ ಸಿಕ್ಕಿದ್ರು, ಮಾತಾಡಿಸಿದ್ರು. ನಮಗೆ ತುಂಬ ಖುಷಿ ಆಯಿತು. ಹಾಂ, ವಿಡಿಯೋ ಮಾಡ್ಕೋಬೇಕಾಗಿತ್ತು, ಮರ್ತೋದೆ ನಾನು ಅಲ್ಲಿ. ಏನಪ್ಪ ಹಿಂಗೆ ಚೇಂಜ್ ಮಾಡ್ಬಿಟ್ಟವ್ರೆ? ಇಲ್ಲೆಲ್ಲ ಏನೂ ಇರಲಿಲ್ಲ, ಎಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಸುಮ್ಮನೆ ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿದ್ರು. ಇಲ್ಲಿ ಮಾತ್ರ ಈ ಥರ ರೆಡಿ ಆಗಿತ್ತು. ಎಲ್ಲ ಸೇವೆ ಮಾಡಬೇಕು ಇವರು. 2 ಉರುಳು ಸೇವೆ ಮತ್ತು ಎಂಥ ತುಲಾಭಾರ. ಸೊ ಅದರದ್ದು ಮಾತಾಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿ ಇದೆ ಆ್ಯಕ್ಚುಲಿ. ಇದೆಲ್ಲ ಮುಂಚೆನೇ ಮಾಡಿದರು, ಇದೆಲ್ಲ ಮುಂಚೆನೇ ಆಗಿತ್ತು. ಬಟ್ ಹೀಗೆ ಆಪೋಸಿಟಲ್ಲೂ ಮಾಡಿಬಿಟ್ಟಿದ್ದಾರೆ ಇವಾಗ. ಅಲ್ಲೆಲ್ಲ ಏನಂದರೆ ಏನೂ ಇರಲಿಲ್ಲ ಆ್ಯಕ್ಚುಲಿ. ಅಲ್ಲಿಗೆ ಒಂದು ಲಸ್ಸಿ ಶಾಪ್ ಇತ್ತು. ನಾನು ಅಲ್ಲಿ ಬರ್ಗರ್ ತಿಂತಿದ್ದೆ 2 ಸತಿ ಬಂದಾಗೂ. ಆಪೋಸಿಟ್ ರೋಡಲ್ಲೇ ಅಲ್ಲೆಲ್ಲ ಫುಲ್ ಈ ಥರ ಮಾಡಿಬಿಟ್ಟಿದ್ದಾರೆ ಇವಾಗ. ಸೊ ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಹೋಗಿ ನೋಡಬೇಕು. ಅಂಗಡಿ ಎತ್ಬಿಟ್ಟವ್ರು ಆಯ್ತೋ ಗೊತ್ತಿಲ್ಲ. ಎತ್ಬಿಟ್ಟವ್ರು. ಹಾಂ, ರಕ್ಷಿತಾ ನೋಡು, ನನ್ನ ಹೆಸ್ರು ಹಾಕಿದ್ದಾರೆ ಇಲ್ಲಿ ನೋಡು. ಹಾಂ, ಒಳಗೆ ಹೋಗ್ತಾ ಇದ್ದೀವಿ ಇವಾಗ. ಒಂದು ರೌಂಡ್ ದರ್ಶನ ಮಾಡೋಣ ಅಂತ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮಪ್ಪ ಒಂದು ವ್ಲಾಗ್ ಮಾಡ್ತಾ ಇದೆ. ನಮ್ಮಪ್ಪ ಒಂದು ವಿಡಿಯೋ ತೆಗಿತಾ ಇರ್ತಾರೆ. ಇಲ್ಲಿ ನಾವು ತೆಗಿತಾ ಇರೋದು ಸಾಲದು ಬೇರೆ ಅಲ್ಲಿ. ಎಲ್ಲರಿಗೂ ರೇಗಿಸ್ಕೊಂಡು ಬರುತ್ತೆ ನಮ್ಮಪ್ಪ. ಇಲ್ಲಿ ಎಷ್ಟು ಆಲ್ಮೋಸ್ಟ್ ತುಂಬ ಜನ ಇದ್ದಾರೆ. ಮೋಸ್ಟ್ಲಿ ವೀಕೆಂಡ್ ಇರಬೇಕು, ಬೇಜಾನ್ ಜನ ಇದ್ದಾರೆ ವೀಕೆಂಡ್ ಅಂತ. ಈವ್ನಿಂಗೇ ಇಷ್ಟು ಜನ ಇದ್ದಾರೆ. ಸೊ ಮತ್ತೆ ಮಾರ್ನಿಂಗ್ ಇನ್ನೂ ಫುಲ್ ರಶ್ ಆಗುತ್ತೆ. ಬೆಳ್ಳಿ ಆನೆ
ಇವನು ಫಸ್ಟ್ ಟೈಮ್ ಬಂದಿರೋದು. ನಾನೊಂದು 3 to 4 ಟೈಮ್ಸ್ ಬಂದಿದ್ದೀನಿ. ಲೈಕ್ ಇವಾಗ ದರ್ಶನ ಎಲ್ಲ ಆಯಿತು. ನಾನು ಬಂದಿದ್ದೀನಿ ಎಷ್ಟೊಂದು ಸತಿ ನಿಂಗೆ ಗೊತ್ತಿಲ್ಲ. ಡೋರಾಜ 101ನೇ ಸತಿ ಮೂತಿ ನೋಡ್ರಿ ಒಂದು ಮೂತಿ ತೋರ್ಸಲ್ಲ ಸೀಕ್ರೆಟ್. ಸೊ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಫುಲ್ಲು. ಏನಂತ ಇದೆಲ್ಲ ಏನೂ ಇರಲಿಲ್ಲ ನಾನು ಬಂದಾಗ. ಫಸ್ಟು ಸುಮ್ಮನೆ ಚಿಕ್ಕದಾಗಿತ್ತು ಅಷ್ಟೇ. ಬಟ್ ಇವಾಗಂತೂ ತುಂಬ ಇಂಪ್ರೂವ್ ಮಾಡಿದ್ದಾರೆ ಇಲ್ಲಿ ಅಂತಾನೆ ಈ ಥರ ಎಲ್ಲ ಆಲ್ಟ್ರೇಷನ್. ತಲೆಗೆ ಹಾಕ್ತೀನಿ ಅವನು. ನೀನು ಹೆಂಗೆ ಅನಿಸ್ತಾ ಇದೆ ಫಸ್ಟ್ ಟೈಮ್ ಬಂದಿರೋದು? ಹೆಂಗಿದೆ? ಏನು ಅನ್ಸುತ್ತೆ ದೇವಸ್ಥಾನಕ್ಕೆ ಬಂದರೆ? ಫೀಲ್ ಫ್ರೆಶ್ ಫೀಲ್, ಪಾಸಿಟಿವ್ ವೈಬ್ಸ್. ಒಂದಲ್ಲ ಈಸ್ಕೋನ ಹತ್ರ ನಿಜ ಎಕ್ಸೆಲ್ ಹೊಡಿಸ್ಬೇಕು ಅನ್ಸತಿ. ಸೀರಿಯಸ್ ಆಗಿ ಹಂಗೆಲ್ಲ ಕೇಳಿದ್ರೆ ಬೈದು ಕಲಿಸ್ಬಿಡ್ತಾರೆ. ಅದು ಬಿಡು. ಸೊ ಏನಪ್ಪ ಖುಷಿ ಅಂದರೆ ನಾವು ಬೆಂಗಳೂರಿಂದ ಮಂತ್ರಾಲಯಗೂ ಬಂದಿದ್ದೀವಿ. ಇಲ್ಲೂ ಒಂದು 4-5 ಜನ ರೆಕಗ್ನೈಸ್ ಮಾಡಿದ್ರು ನಮಗೆ. ಸೊ ತುಂಬ ಚೆನ್ನಾಗಿ ಖುಷಿ ಅನಿಸ್ತು. ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಫುಲ್ ಖುಷಿ ಆಗಿದೆ. ಲೈಕ್ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಈ ಸಪೋರ್ಟ್ ಎಲ್ಲ ಹಿಂಗೆ ಇರಲಿ. ಒಬ್ಬರು ಲೈಕ್ ರೂಪಾ ವಿನಯ್ ಅಂತ ಅಂದ್ಬಿಟ್ಟು ಅವ್ರ ಹಸ್ಬೆಂಡು ಅವ್ರ ಮಕ್ಕಳೆಲ್ಲ ಬಂದಿದ್ರು. ನಂದು ಕಮೆಂಟ್ ಸೆಕ್ಷನಲ್ಲಿ ಅವರು ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾರೆ. ಸೊ ಅವ್ರು ಸಿಕ್ಕಿದ್ರು. ಇನ್ನೂ ಒಂದು ಬ್ಯಾಚ್ ಫ್ರೆಂಡ್ಸ್ ಬ್ಯಾಚ್ ಇದ್ದು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತೆ. ನಾನು ಅರ್ಜೆಂಟ್ ಮಾಡ್ತಾಯಿದ್ರು ನಮ್ಮಪ್ಪ ಏನಕ್ಕೋ. ಸೊ ಮಾತಾಡ್ಸೋಕ್ಕಾಗಿಲ್ಲ ಅವ್ರ ಹತ್ರ ನೀಟಾಗಿ. ಬಟ್ ಅವರೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಹೋಗೋಣ ಆಯಿತು. ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಇರೋದಂತೆ ಅವರೆಲ್ಲ ಅಲ್ಲಿಂದ ಬಂದಿದ್ದಾರೆ. ಸೊ ಇನ್ನೊಂದು ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲ ಮಾತಾಡ್ಸ್ತಾ ಇರೋದಕ್ಕೆಲ್ಲ. ಬೆಂಗಳೂರವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಸೇಮ್ ಟೈಮ್ ಬಂದಿದ್ದೀವಿ. ಸೊ ನೈಸ್ ಫೀಲ್. ಒಂಥರ ಇಲ್ಲಿಗೆ ಬಂದರೆ ಪೀಸ್ ಅನಿಸುತ್ತೆ. ಏನೇ ತಲೆನೋವಿದ್ರು ಇಲ್ಲೆಲ್ಲ ಬರೀ ಗೋಮಾತೆಗಳೇ ಜಾಸ್ತಿ ಇರುತ್ತೆ ಇಲ್ಲಿ. ಅವ್ರ ಅಡಿಗವ್ರು ಹೆಂಗೆ ಕೂತವ್ರು ನೋಡಿ. ಇಲ್ಲಿ ಒಂದು ಲಸ್ಸಿ ಶಾಪ್ ಇತ್ತು. ಇಲ್ಲೆಲ್ಲ ಫುಲ್ ತೆಗೆದ್ಬಿಟ್ಟಿದ್ದಾರೆ. ಈ ಥರ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಆರ್ಚೆಲ್ಲ ಹಾಕ್ಬಿಟ್ಟಿದ್ದಾರೆ. ಆದರೆ ಲಸ್ಸಿ ಶಾಪಲ್ಲಿ ಬರ್ಗರು ಆಮೇಲೆ ಮಿಲ್ಕ್ ಶೇಕ್ಸ್ ಅದೆಲ್ಲ ಸಿಗ್ತಾಯಿತ್ತು. ಮೋಸ್ಟ್ಲಿ ತೆಗ್ದುಬಿಟ್ಟಿದ್ದಾರೆ. ಹುಡುಕಾಡ್ತಾಯಿದ್ದೀನಿ. ಸಿಕ್ಕಿದ್ರೆ ತಿನ್ನೋದಿಲ್ಲ ಅಂದರೆ ಇಲ್ಲ. ಲಾಸ್ಟ್ 2 ಟೈಮ್ಸ್ ಬಂದಾಗಲೂ ತಿಂದಿದ್ದೆ ನಾನು, ಮಿಸ್ ಮಾಡಿದೆ. ಊಟಕ್ಕೆಲ್ಲ ಪಾರ್ಸಲ್ ತೊಗೊಂಡ್ರು ಇಲ್ಲಿಂದನೇ. 10 ಗಂಟೆ ಆಯಿತು. ಇಷ್ಟು ಬೇಗ ನಾವು ಮಲ್ಕೋತಾ ಇದ್ದೀವಿ. ಇವಪ್ಪ ಮಲ್ಕೊ ಅಂದರೆ ತಲೆ ತಿಂತಾ ಇದ್ದಾರೆ. 10 ಗಂಟೆಗೆ ಮಲ್ಕೊಂಡು ಚರಿತ್ರೆಗೆ ಹೊಸ ಅಧ್ಯಾಯ ಸೃಷ್ಟಿ ಮಾಡಿದ್ದಾಳೆ ರಕ್ಷಿತಾ. ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಬೇಗ ಮಲ್ಕೋತಾ ಇರೋದು. ಇನ್ನು ದಿನ 10 ಗಂಟೆಗೆ ಮಲ್ಕೋ ಚಾನ್ಸೇ ಇಲ್ಲ. ಗಾಳಿ ಬತ್ತೈತಪ್ಪ ಆ ಕಡೆಗೆ. ಬರೋ ಕಡೆಗೆ ಹೋಗೋಣ. ಅಯ್ಯಪ್ಪ ಏನು ಒದ್ದಾಡ್ತಾ ಇದ್ದೀವಿ ಅಂದರೆ ಫ್ಯಾನ್ಗಳಿಗೆ ಆ ರೇಂಜಿಗೆ ಶೆಕೆ ಹೊಡಿತಾ ಇದ್ದೀನಿ. ವಿಶಾಲ್ ಮಾಡಿದ್ದು ಸ್ಕ್ರೀನ್ ಇದು ಹೋಮ್ ಸೆಲೆಕ್ಟು. ನಾವು ಅವತ್ತು ನೋಡಿದ್ವಿ. ಹಾಂ ಹೋಮ್ ಬ್ಯೂಟಿಫುಲ್ ಸಾರಿ. ಇದನ್ನ ಅವತ್ತು ನೋಡಿದ್ವಿ ನಾವು ಬೆಂಗಳೂರು ವಿಶಾಲ್ ಮಾರ್ಟಲ್ಲಿ. ಹೆಂಗೆ ಮಲಗಿದ್ದೀವಿ ಅಂದರೆ ಕಾಲಿಗೆ ತೆಗ್ಸ್ದೆ ಇಷ್ಟು ಗೋಡೆ ಗಂಟಿಸ್ಕೊಂಬಿಟ್ಟಿದ್ದೀವಿ. ನಮ್ಮಪ್ಪ ಏನು ಮಾಡ್ತೀವಿ. ಅಪ್ಪ ಅಪ್ಪ ಮಲ್ಕೊಂಡಿದ್ಯಾಪ್ಪ? ಅಪ್ಪ ಮಲ್ಕು ಸಂದೇಶ್.